ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ತಾರತಮ್ಯ ಕ್ರಮವನ್ನ ಪ್ರಮಾಣ ಸಹಿತವಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದದ್ದು. ನಿನ್ನೆ ತಿಳಿದದರಲ್ಲಿ ಕೊನೆಯ ಶ್ಲೋಕದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನ ಮಾಡಿಕೊಳ್ಳಬೇಕು. ಅಕ್ಷಯ ವಿಶುಧಿ ದಿವ್ಯೆ ಧ್ವಜೋ ವಾನರ ಲಕ್ಷಣ ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೌಣೇರ್ ವರೋರ್ಜುನ. ನಿನ್ನೆ ಅಕ್ಷಯ ಎಂಬುದಕ್ಕೆ ಕವಡೆ ಅಂತಂದೆ, ಅದಕ್ಕೆ ಬತ್ತಳಿಕೆ ಅಂದ್ರೆ ಅಕ್ಷಯವಾದಂತಹ ಬಾಣಗಳನ್ನ ಹಾಕಿಕೊಳ್ಳುವಂತಹ ಬತ್ತಳಿಕೆ ಅಂತ ಅರ್ಥ. ಆ ಬತ್ತಳಿಕೆ ಒಂದು ಇತ್ತು ಅರ್ಜುನನಿಗೆ. ಅಕ್ಷಯೌ ಇಶುಧಿ ದಿವ್ಯೆ, ದಿವ್ಯವಾದಂತಹ ಶ್ರೇಷ್ಠವಾದಂತಹ ಆ ಬತ್ತಳಿಕೆ, ಅಕ್ಷಯವಾದಂತಹ ನಾಶರಹಿತವಾದಂತಹ ಬತ್ತಳಿಕೆ ಇದ್ದ ಕಾರಣದಿಂದಾಗಿ, ಮತ್ತು ವಾನರ ಲಕ್ಷಣ ಹನುಮಂತ ದೇವರು ಇರುವಂತಹ ಒಂದು ಧ್ವಜ ಮತ್ತು ಗಾಂಡೀವ ಧನುಸ್ಸು ಇದು ಇದ್ದದ್ದರಿಂದಾಗಿ ಅರ್ಜುನ ಆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಶ್ರೇಷ್ಠ ಅಂತ ಆಗಿದ್ದು. ಇದು ಇಲ್ಲದೆ ಇದ್ದಾಗ ಆ ಬತ್ತಳಿಕೆ, ಧ್ವಜ ಮತ್ತು ಗಾಂಡೀವ ಧನುಸ್ಸು ಇವು ಇಲ್ಲದೆ ಹೋಗಿದ್ರೆ ಅರ್ಜುನ ಇವನು ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಶ್ರೇಷ್ಠನಾಗ್ತಾ ಇರಲಿಲ್ಲ. ಹೀಗಾಗಿ ಇದು ಶ್ರೇಷ್ಠತೆ ಬಂದದ್ದು ಔಪಚಾರಿಕವಾಗಿ ಬಂದದ್ದು. ಔಪಾಧಿಕಂ ಶ್ರೇಷ್ಠ್ಯಂ ಅರ್ಜುನಸ್ಯ ನ ಸ್ವಾಭಾವಿಕಂ ಇತ್ಯರ್ಥ ಅಂತ ಈ ರೀತಿಯಾಗಿ ಬರೀತಾರೆ. ಅದಕ್ಕಾಗಿ ತಾರತಮ್ಯ ಕ್ರಮದಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ ಅಶ್ವತ್ಥಾಮಾಚಾರ್ಯರ ನಂತರದಲ್ಲಿನೇ ತಾರತಮ್ಯದಲ್ಲಿ ಅರ್ಜುನ ಎಂಬುದನ್ನ ಈ ರೀತಿಯಾಗಿ ಅರ್ಥವನ್ನ ತಿಳಿದುಕೊಳ್ಳಬೇಕು. ಇಷ್ಟು ತಾರತಮ್ಯ ಕ್ರಮವನ್ನ ತಿಳಿಸಿ ಮುಂದೆ ಈ ಹೇಳಿದಂತಹ ವಿಚಾರ ಒಂದು, ಈ ಅಧ್ಯಾಯದಲ್ಲಿ ಹೇಳಿದಂತಹ ಒಂದು ವಿಚಾರ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ. ಅನೇಕ ಪ್ರಮಾಣಗಳನ್ನ ಕೊಟ್ಟು ವಿಷ್ಣು ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದ್ದು. ನಂತರದಲ್ಲಿ ದೇವತಾ ತಾರತಮ್ಯ ಕ್ರಮವನ್ನ ತಿಳಿಸಿಕೊಟ್ಟದ್ದು ಶ್ರೀಮದಾಚಾರ್ಯರು. ಹೇಳ್ತಾರೆ ಟಿಪ್ಪಣಿಕಾರರು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ. ಏವಂ ವಿಷ್ಣು ಸರ್ವೋತ್ತಮತ್ವಂ ದೇವತಾ ತಾರತಮ್ಯಂ ಚ ಉಪಪಾದ್ಯ ಉಪಸಂಹರ್ತುಂ ಕಾರಣಂ ಆಹ. ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ, ದೇವತಾ ತಾರತಮ್ಯವನ್ನು ಪ್ರತಿಪಾದನೆ ಮಾಡಿ ಈಗ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ಆ ವಿಷಯವನ್ನ ಮುಗಿಸ್ತಾ ಇದ್ದಾರೆ. ವಿಷಯವನ್ನ ಮುಗಿಸ್ಲಿಕ್ಕೆ ಒಂದು ಕಾರಣವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು. 177ನೇ ಶ್ಲೋಕ. ಇಷ್ಟು ವಿಷಯವನ್ನ ಹೇಳಿ ಮುಗಿಸ್ಲಿಕ್ಕೆ ಏನ್ ಕಾರಣ ಎಂಬುದನ್ನ ಕಾರಣವನ್ನು ಕೊಡ್ತಾ ಇದ್ದಾರೆ.
ಇತ್ಯಾದ್ಯನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ ಕಾನಿಚಿದ್ದರ್ಶಿತಾನ್ಯತ್ರ ದಿಗ್ಮಾತ್ರ ಪ್ರತಿಪತ್ತಯೇ ಇತ್ಯಾದ್ಯನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ ಕಾನಿಚಿದ್ದರ್ಶಿತಾನ್ಯತ್ರ ದಿಗ್ಮಾತ್ರ ಪ್ರತಿಪತ್ತಯೇ ಎಂಬುದಾಗಿ 177ನೆಯ ಶ್ಲೋಕ. ಪದವಿಭಾಗ. ಇತ್ಯಾದಿ ಅನಂತವಾಕ್ಯಾನಿ ಸಂತಿ ಏವ ಅರ್ಥೇ ವಿವಕ್ಷಿತೆ ಕಾನಿಚಿತ್ ದರ್ಶಿತಾನಿ ಅನ್ಯತ್ರ ದಿಗ್ಮಾತ್ರ ಪ್ರತಿಪತ್ತಯೇ ಎಂಬುದಾಗಿ ಪದವಿಭಾಗ. ಉಪಸಂಹಾರ ಮಾಡಲಿಕ್ಕೆ, ಮುಗಿಸ್ಲಿಕ್ಕೆ, ಈ ವಿಷಯಗಳನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಅನಂತತ್ವಾದ್ ಉಪರಮ್ಯತೆ ಇತಿ ಭಾವ. ಅದನ್ನು ಹೇಳಿದ್ದು ಶ್ರೀಮದಾಚಾರ್ಯ ಹೇಳಿದ್ದು ಇತ್ಯಾದ್ಯನಂತ ವಾಕ್ಯಾನೆ ಸಂತೇವಾರ್ಥೇ ವಿವಕ್ಷಿತೆ. ವಿವಕ್ಷಿತೆ ಅರ್ಥೇ, ವಿವಕ್ಷಿತವಾದ ಅರ್ಥ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಮತ್ತು ದೇವತಾ ತಾರತಮ್ಯ, ಇದು ವಿವಕ್ಷಿತವಾದ ಅರ್ಥ. ಇದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬೇಕಾದಂತಹ ವಿವಕ್ಷಿತವಾದ ಅರ್ಥ. ಈ ಅರ್ಥದ ವಿಷಯದಲ್ಲಿ ಇತ್ಯಾದಿ ಅನಂತ ವಾಕ್ಯಾನಿ ಸಂತೇವ, ಹೀಗೆ ಏನು ಪ್ರಮಾಣಗಳನ್ನು ಕೊಟ್ಟರು, ವಿಷ್ಣು ಸರ್ವೋತ್ತಮ ಎನ್ನುವ ವಿಷಯದಲ್ಲಿ ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ದೇವತಾ ತಾರತಮ್ಯ ಕ್ರಮವನ್ನು ತಿಳಿಸುವುದಕ್ಕಾಗಿ ಅನೇಕ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಆದರೆ ಇನ್ನು ಅನಂತ ಪ್ರಮಾಣಗಳಿವೆ. ಇತ್ಯಾದಿ ಅನಂತ ವಾಕ್ಯಾನಿ ಸಂತೇವ, ಈ ವಿವಕ್ಷಿತವಾದ ಅರ್ಥ ವಿಷ್ಣು ಸರ್ವೋತ್ತಮತ್ವ ವಿಷಯದಲ್ಲಾಗಲಿ ದೇವತಾ ತಾರತಮ್ಯದ ವಿಷಯದಲ್ಲಾಗಲಿ ಇನ್ನೂ ಅನೇಕ ಪ್ರಮಾಣಗಳಿವೆ, ಅನಂತ ವಾಕ್ಯಗಳಿವೆ. ಅನಂತಾನಿ ವಾಕ್ಯಾನಿ ಸಂತೇವ, ಅನಂತ ವಾಕ್ಯಗಳು ಇದ್ದೇವೆ. ಅದಕ್ಕಾಗಿ ಅನಂತ ವಾಕ್ಯಗಳಿದ್ದದ್ದರಿಂದಾಗಿ ಅನಂತತ್ವ ಉಪರಮ್ಯತೆ ಅಂತ ಕಾರಣ ಕೊಟ್ಟು ಶ್ರೀಮದಾಚಾರ್ಯರು. ಈ ಮುಗಿಸ್ಲಿಕ್ಕೆ ಹೊರಟದ್ದು ಅಂದ್ರೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಪ್ರಮಾಣಗಳನ್ನ ವಿಷ್ಣು ಸರ್ವೋತ್ತಮತ್ವ ವಿಷಯದಲ್ಲಾಗಲಿ ದೇವತಾ ತಾರತಮ್ಯದ ವಿಷಯದಲ್ಲಾಗಲಿ ಪ್ರಮಾಣಗಳನ್ನ ಕೊಡ್ತಾ ಹೋಗ್ತಾ ಇದ್ರೆ ಅದು ಮುಗಿಯೋದೇ ಇಲ್ಲ. ಅಷ್ಟು ಪ್ರಮಾಣಗಳಿವೆ, ಅನಂತ ವಾಕ್ಯಗಳಿವೆ. ಅದಕ್ಕಾಗಿ ಅನಂತತ್ವಾದ್ ಉಪರಮ್ಯತೆ, ಅನಂತ ವಾಕ್ಯಗಳಿದ್ದರಿಂದಾಗಿ ಅಷ್ಟು ಹೇಳಿ ಮುಗಿಸ್ಲಿಕ್ಕೆ ಮುಗಿಯುವಂತಹದ್ದೇ ಅಲ್ಲ, ಅದು ಪ್ರಮಾಣಗಳು ಮುಗಿಯುವಂತಹದ್ದೇ ಅಲ್ಲ. ಅದಕ್ಕಾಗಿ ಅನಂತವಾದ್ದರಿಂದಾಗಿ ಕೆಲವನ್ನ ಮಾತ್ರ ಈ ಪ್ರಮಾಣಗಳನ್ನ ಇಲ್ಲಿ ಕೊಟ್ಟದ್ದು, ತಿಳಿಸಿಕೊಟ್ಟದ್ದು ಅಂತ ಶ್ರೀಮದಾಚಾರ್ಯರು ಈ 2 ವಾಕ್ಯಗಳಿಂದ ತಿಳಿಸಿಕೊಟ್ರು. ಇತ್ಯಾದ್ಯನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ, ಅನಂತ ವಾಕ್ಯ ಇದ್ದುದರಿಂದಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದದ್ದು. ತರ್ಹಿ ಏತದ್ವಾಕ್ಯ ಉದಾಹರಣಂ ಕಿಮರ್ಥಂ ಕೃತಂ ಇತ್ಯತಃ ಆಹ ಕಾನಿಚಿದಿತಿ. ನೋಡಿ, ಅನಂತವಾದ್ದರಿಂದ ಮುಗಿಸ್ತಾ ಇದ್ದೇವೆ ಅಂತ ಹೇಳಿದರು. ಅನಂತವಾದ್ರಿಂದ ಮುಗಿಸ್ತಾ ಇದ್ದೇವೆ ಅಂತ ಹೇಳೋದಾದರೆ ಇಷ್ಟು ಪ್ರಮಾಣವನ್ನು ಕೊಟ್ರೆ ಯಾಕೆ? ಈ 2ನೇ ಅಧ್ಯಾಯದಲ್ಲಿ ಸರ್ವೋತ್ತಮತ್ವ ವಿಷಯದಲ್ಲಾಗಲಿ ತಾರತಮ್ಯದ ವಿಷಯದಲ್ಲಾಗಲಿ ಏನು ಪ್ರಮಾಣಗಳನ್ನ ಕೊಟ್ರಲ್ಲ, ಈ ಪ್ರಮಾಣಗಳನ್ನ ಕೊಡೋದಾದ್ರೆ ಯಾಕೆ? ಅನಂತ ಪ್ರಮಾಣಗಳಿವೆ ಅಂತ ಹೇಳಿಬಿಟ್ಟು ಬಿಡೋದಾಗಿತ್ತಲ್ಲ. ಅನಂತ ಇವೆ ಅಂತ ಮುಗಿಸ್ತಾ ಇದ್ದವರು ಅನಂತ ಇವೆ ಅಂತ ಹೇಳಿ ಈ ಪ್ರಮಾಣಗಳನ್ನು ಕೊಡದೆ ಹೋಗ್ಬೇಕಾಗಿತ್ತು. ಈ ಪ್ರಮಾಣಗಳನ್ನಾದ್ರೂ ಯಾಕೆ ಕೊಟ್ರು? ಏತದ್ವಾಕ್ಯೋ ಉದಾಹರಣಂ ಕಿಮರ್ಥಂ ಕೃತಂ, ಈ ವಾಕ್ಯಗಳ ಉದಾಹರಣೆಯನ್ನಾದರೂ ಕೂಡ ಶ್ರೀಮದಾಚಾರ್ಯರು ಇಲ್ಲಿ ಯಾಕೆ ಮಾಡಿದ್ರು ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೂ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ರು. ಇಷ್ಟು ವಾಕ್ಯಗಳನ್ನ ಯಾಕೆ ಕೊಟ್ಟದ್ದು, ಇಷ್ಟು ಪ್ರಮಾಣಗಳನ್ನ ಯಾಕೆ ಕೊಟ್ಟದ್ದು ಅಂದ್ರೆ ಕಾನಿಚಿತ್ ದರ್ಶಿತ ಅನ್ಯತ್ರ ದಿಗ್ಮಾತ್ರ ಪ್ರತಿಪತ್ತಯೇ. ಕಾನಿಚಿತ್ ದರ್ಶಿತಾನಿ, ಕೆಲವೊಂದನ್ನು ಮಾತ್ರ ಇಲ್ಲಿ ತೋರಿಸಿಕೊಟ್ಟಿದೆ ಪ್ರಮಾಣಗಳನ್ನ. ಸರ್ವೋತ್ತಮತ್ವ ವಿಷಯದಲ್ಲಿ ಈ ಪ್ರಮಾಣಗಳು ಉದಾಹರಣೆ, ತಾರತಮ್ಯದ ವಿಷಯದಲ್ಲಿ ಪ್ರಮಾಣಗಳು ಉದಾಹರಣೆ ಅಂತ ಮಹಾಭಾರತದ ಪ್ರಮಾಣಗಳು, ವೇದಗಳ ಪ್ರಮಾಣಗಳು ಅವುಗಳು ಉದಾಹರಣೆ ಮಾಡಿದ್ದು. ಯಾಕೆ ಉದಾಹರಣೆ ಮಾಡಿದ್ದು ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ದಿಗ್ಮಾತ್ರ ಪ್ರತಿಪತ್ತಯೇ.
ಅನ್ಯತ್ರ ದಿಕ್ಮಾತ್ರ ಪ್ರತಿಪತ್ತಯೇ. ಬೇರೆ ಕಡೆಗೂ ಕೂಡ ಏನು ಪ್ರಮಾಣಗಳಿವೆಯೋ ಅಥವಾ ಬೇರೆ ವಿಷಯದಲ್ಲಿ ಏನು ಪ್ರಮಾಣಗಳಿವೆಯೋ ಅದನ್ನು ಕೂಡ ಇದೇ ರೀತಿಯಾಗಿ ತಿಳಿದುಕೊಂಡು ಹೋಗಬೇಕು. ಪ್ರಮಾಣ ಪುರಸ್ಸರವಾಗಿ ವಿಷಯವನ್ನ ತಿಳಿದುಕೊಳ್ಳಬೇಕು, ನಿರ್ಣಯವನ್ನ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಮಾಡುವುದಕ್ಕಾಗಿ ಇಷ್ಟು ಪ್ರಮಾಣಗಳನ್ನು ಕೊಟ್ಟದ್ದು. ಅದನ್ನ ಹೇಳ್ತಾರೆ ದಿಗ್ಮಾತ್ರ ಪ್ರತಿಪತ್ತಯೇ ಎಂಬುದಕ್ಕೆ ದಿಕ್ ಜ್ಞಾನಾಯ ಅಂತ ಅರ್ಥ. ದಿಕ್ಕಿನ ಜ್ಞಾನಕ್ಕಾಗಿ, ದಿಕ್ಕಂದ್ರೆ ಮಾರ್ಗ ಅಂತ ಅರ್ಥ. ಮಾರ್ಗ ಪ್ರದರ್ಶನಾರ್ಥಂ ಕಾನಿಚಿದ್ ವಾಕ್ಯಾನಿ ದರ್ಶಿತಾನಿ. ದಾರಿಯನ್ನು ತೋರಿಸ್ಬೇಕಲ್ಲ, ಅನೇಕ ದಾರಿಗಳಿರ್ತವೆ. ಅನೇಕ ದಾರಿಗಳಿದ್ದಾಗ ಯಾವ ದಾರಿಯ ಮುಖಾಂತರ ಹೋದ್ರೆ ನಮಗೆ ಮುಟ್ಟಬೇಕಾದಂತಹ ಗುರಿಯನ್ನು ತಲುಪಬಹುದು ಅಂತ ಒಂದು ದಾರಿಯನ್ನ ಸೂಚಿಸ್ತಾರೆ, ಈ ದಾರಿಯಿಂದ ಹೋಗಿ ಅಂತ ಹೇಳಿ. ಹಾಗೆ ಈ ಒಂದು ತತ್ವವನ್ನ ನಿರ್ಣಯ ಮಾಡಿಕೊಳ್ಳಬೇಕಾದ್ರೆ ಒಂದು ಮಾರ್ಗ ಬೇಕು. ಮಾರ್ಗವನ್ನ ಸೂಚನೆ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಕೆಲವು ಉದಾಹರಣೆಗಳನ್ನ ಕೊಟ್ಟು ಈ ರೀತಿಯಾಗಿ ಅವುಗಳನ್ನ ತಿಳಿದುಕೊಳ್ಳಬೇಕು ಅನ್ನೋದನ್ನ ತೋರಿಸೋದಕ್ಕಾಗಿ ಕೆಲವು ಪ್ರಮಾಣಗಳನ್ನ ಮಾತ್ರ ಕೊಟ್ಟದ್ದು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಕಾನಿಚಿತ್ ದರ್ಶಿತಾನಿ ಅನ್ಯತ್ತ ದಿಗ್ಮಾತ್ರ ಪ್ರತಿಪತ್ತಯೇ. ಕೆಲವೊಂದನ್ನು ಮಾತ್ರ ಇಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೇವೆ, ಮಾರ್ಗವನ್ನು ತೋರಿಸುವುದಕ್ಕಾಗಿ, ಇದೇ ರೀತಿಯಾಗಿ ತಿಳಿದುಕೊಂಡು ಹೋಗಬೇಕು ಅನ್ನೋದಕ್ಕಾಗಿ. ಹಾಗಾದರೆ ಇಷ್ಟು ಅರ್ಥ ಆಯ್ತು ನಮಗೆ. ಅನಂತ ಪ್ರಮಾಣಗಳಿವೆ. ಅನಂತ ಪ್ರಮಾಣಗಳಿದ್ದಾಗಲೂ ಎಲ್ಲ ಪ್ರಮಾಣವನ್ನ ಕೊಡದೇನೆ ಇಲ್ಲಿಗೆ ಉಪಸಂಹಾರವನ್ನ ಮಾಡ್ತಾ ಇದ್ದದ್ದು ಮುಗಿಯೋದಿಲ್ಲ. ಅನಂತ ಪ್ರಮಾಣ ಇರೋದರಿಂದ ಎಷ್ಟು ಕೊಟ್ಟರು ಮುಗಿಯೋದೇ ಇಲ್ಲ, ಅದಕ್ಕಾಗಿ ಉಪಸಂಹಾರವನ್ನು ಮಾಡ್ತಾ ಇದ್ದದ್ದು. ಕೊಟ್ರೆ ಯಾಕು ಅಂತ ಕೇಳಿದ್ರೆ ಆ ಮಾರ್ಗವನ್ನ ತೋರಿಸೋದಕ್ಕಾಗಿ ಕೆಲವು ಉದಾಹರಣೆಗಳನ್ನ ಇಲ್ಲಿ ಸೂಚನೆ ಮಾಡಿದ್ದು. ಅದಕ್ಕಾಗಿ ಈ ರೀತಿಯಾಗಿ ಶ್ರೀಮದಾಚಾರ್ಯರು ಉತ್ತರವನ್ನ ಕೊಟ್ಟು ಹೀಗೆ ವಿಷ್ಣು ಸರ್ವೋತ್ತಮತ್ವವನ್ನ ಮತ್ತು ದೇವತಾ ತಾರತಮ್ಯವನ್ನ ಪ್ರತಿಪಾದನೆ ಮಾಡಿದರು. ಇಷ್ಟು ಮಾಡಿ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ಉಪಪಾದಿತಂ ಪುರುಷೋತ್ತಮತ್ವಂ ಉಪಸಂಹರತಿ. ಇಷ್ಟು ಹೊತ್ತು ಹಿಂದಿ ಈ ಅಧ್ಯಾಯದಲ್ಲಿ ಉಪಪಾದನೆ ಮಾಡಿದಂತಹ ವಿಷ್ಣು ಸರ್ವೋತ್ತಮತ್ವ ಏನಿದೆ ಅಲ್ಲ, ಅದನ್ನ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕ 177ನೇ ಶ್ಲೋಕ ಯಾಕೆ ಉಪಸಂಹಾರ ಮಾಡ್ತೇವೆ ಅಂತ ಕಾರಣ ಕೊಟ್ರು. ಈ ಕಾರಣ ಕೊಟ್ಟು ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. 178ನೇ ಶ್ಲೋಕ. ತಸ್ಮಾದುಕ್ತ ಕ್ರಮೇಣೈವ ಪುರುಷೋತ್ತಮತಾ ಹರೇಃ ಅನೌಪಚಾರಿಕೀ ಸಿದ್ಧಾ ಬ್ರಹ್ಮತಾ ಚ ವಿನಿರ್ಣಯಾತ್. ತಸ್ಮಾದುಕ್ತ ಕ್ರಮೇಣೈವ ಪುರುಷೋತ್ತಮತಾ ಹರೇಃ ಅನೌಪಚಾರಿಕೀ ಸಿದ್ಧಾ ಬ್ರಹ್ಮತಾ ಚ ವಿನಿರ್ಣಯಾತ್ ಎಂಬುದಾಗಿ 178ನೆಯ ಶ್ಲೋಕ. ಪದವಿಭಾಗ. ತಸ್ಮಾತ್ ಉಕ್ತಕ್ರಮೇಣ ಏವ ಪುರುಷೋತ್ತಮತಾ ಹರೇಃ ಅನೌಪಚಾರಿಕೀ ಸಿದ್ಧಾ ಬ್ರಹ್ಮತಾ ಚ ವಿನಿರ್ಣಯಾತ್ ಎಂಬುದಾಗಿ ಪದವಿಭಾಗ. ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ತಸ್ಮಾತ್ ಉಕ್ತಕ್ರಮೇಣ, ಆದ್ದರಿಂದ ಅಂದ್ರೆ ಅನಂತ ವಾಕ್ಯಗಳಿರೋದರಿಂದ ಉಪಸಂಹಾರ ಮಾಡಬೇಕು. ಅದಕ್ಕಾಗಿ ಆದ್ದರಿಂದ ಉಕ್ತಕ್ರಮೇಣ ಇವ ಅಂದ್ರ ಉಕ್ತ ತಾರತಮ್ಯ ಕ್ರಮೇಣ ಅಂತ ಅರ್ಥ. ಏನ್ ಹಿಂದೆ ತಾರತಮ್ಯವನ್ನ ಹೇಳಿದರು. ಅರ್ಜುನನಿಗಿಂತಲೂ ಉತ್ತಮ ಶೇಷದೇವರು, ಅಶ್ವತ್ಥಾಮಾಚಾರ್ಯರು, ರುದ್ರದೇವರು ಅಂತ ಅರ್ಥ. ಅವರಿಗಿಂತಲೂ ಭೀಮಸೇನ ದೇವರು, ವಾಯುದೇವರು ಅಂತ ಅರ್ಥ. ವಾಯುದೇವರಿಗಿಂತಲೂ ಕೂಡ ಭಗವಂತ ಇವ ಸರ್ವೋತ್ತಮ ಅಂತ. ಹೀಗೆ ತಾರತಮ್ಯ ಕ್ರಮೇಣ, ಉಕ್ತ ಕ್ರಮೇಣ ಅಂದ್ರೆ ಉಕ್ತ ತಾರತಮ್ಯ ಕ್ರಮೇಣ, ಹಿಂದೆ ಹೇಳಿದಂತಹ ತಾರತಮ್ಯ ಕ್ರಮದಿಂದಾಗಿ
ಹರೇಃ ಪುರುಷೋತ್ತಮತಾ ಅನೌಪಚಾರಿಕಿ ಸಿದ್ಧ. ದೇವರಿಗೆ ಹರಿಗೆ ಪುರುಷೋತ್ತಮತ ಅನೌಪಚಾರಿಕಿ ಅಂದ್ರೆ ಸ್ವಾಭಾವಿಕವಾಗಿ ಈ ಭಗವಂತನಿಗೆ ಉತ್ತಮತ್ವ ಈ ಯಾವುದೋ ಒಂದು ಕಾರಣದಿಂದಾಗಿ ಅಲ್ಲ. ಹೀಗೆ ಅರ್ಜುನನಿಗೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಉತ್ತಮ ಅಂತ ಹೇಳಿದ್ದು ಕೆಲವು ಕಾರಣ, ಗಾಂಧೀವ ಧನುಸ್ಸು, ಧ್ವಜ, ಬತ್ತಳಿಕೆ ಇತ್ಯಾದಿ ಕಾರಣಗಳಿಂದ ಅರ್ಜುನ ಶ್ರೇಷ್ಠ ಅಂತಾಗಿದ್ದು, ನಿಮಿತ್ತದಿಂದಾಗಿ ಆಗಿದ್ದು, ಔಪಚಾರಿಕವಾಗಿ ಆಗಿದ್ದು. ಆದರೆ ಭಗವಂತ ಮಾತ್ರ ಪುರುಷೋತ್ತಮತ, ಭಗವಂತನಿಗೆ ಇದ್ದಂತಹದ್ದು ಉತ್ತಮತ್ವ ಇದು ಔಪಚಾರಿಕವಾದದ್ದಲ್ಲ, ಅನೌಪಚಾರಿಕವಾದದ್ದು. ಅದು ಹೆಂಗೆ ಸಿದ್ಧ ಆಗಿದೆ? ವಿನಿರ್ಣಯಾತ್ ಅನೌಪಚಾರಿಕಿ ಸಿದ್ಧ. ನಿರ್ಣಯದಿಂದಾಗಿ, ನಿರ್ಣಯ ಸಹಿತವಾಗಿ, ನಿರ್ಣಯವನ್ನ ಮಾಡುವ ಮುಖಾಂತರವಾಗಿ ಈ ಭಗವಂತನಿಗಿರುವಂತಹ ಪುರುಷೋತ್ತಮತ್ವ ಅಂದ್ರೆ ಎಲ್ಲರಿಗಿಂತಲೂ ಉತ್ತಮ ಭಗವಂತ ಎಂಬುದು ಇದು ಅನೌಪಚಾರಿಕಿ ಸಿದ್ಧ, ಸ್ವಾಭಾವಿಕವಾಗಿ ಉತ್ತಮ ಅಂತ ಸಿದ್ಧವಾದಂತಾಯಿತು. ಅಷ್ಟೇ ಅಲ್ಲ, ಚ ಬ್ರಹ್ಮತಾ ಸಿದ್ಧ. ಬ್ರಹ್ಮತ ಅಂದ್ರೆ ಬ್ರಹ್ಮತ್ವ ಅಂದ್ರೆ ಬ್ರಹ್ಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ, ಗುಣಪೂರ್ಣ. ಆ ಭಗವಂತನಿಗೆ, ಆ ಹರಿಗೆ ಭಗವಂತನಿಗೆ ಗುಣಪೂರ್ಣತ್ವವು ಕೂಡ ಸಿದ್ಧವಾದಂತೆ ಆಯಿತು. ಇದು ಎರಡೂ ಕೂಡ ಸ್ವಾಭಾವಿಕವಾದದ್ದೇ. ಆ ಗುಣಪೂರ್ಣತ್ವ ಮತ್ತು ಪುರುಷೋತ್ತಮತ್ವ ಇದೆರಡೂ ಕೂಡ ಭಗವಂತನಿಗೆ ಸ್ವಾಭಾವಿಕವಾಗಿಯೇನೆ ಮತ್ತು ನಿರ್ಣಯ ಸಹಿತವಾಗಿಯೇನೆ ಆ ಭಗವಂತನಿಗೆ ಎರಡೂ ಕೂಡ ಉತ್ತಮತ್ವ, ಗುಣಪೂರ್ಣತ್ವ ಇದು ನಿರ್ಣೀತವಾದಂತೆ ಆಯಿತು ಎಂಬುದಾಗಿ ಶ್ರೀಮದಾಚಾರ್ಯರು ಆ ವಿಷ್ಣು ಸರ್ವೋತ್ತಮತ್ವವನ್ನು ಏನು ಹಿಂದೆ ಪ್ರತಿಪಾದನೆ ಮಾಡಿದ್ರು ಈ ಅಧ್ಯಾಯದಲ್ಲಿ ಅದರ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ತಸ್ಮಾದುಕ್ತ ಕ್ರಮೇಣ ಇವ ಪುರುಷೋತ್ತಮತಾ ಹರೇಃ ಅನೌಪಚಾರಿಕಿ ಸಿದ್ಧ ಬ್ರಹ್ಮತಾ ಚ ವಿನಿರ್ಣಯಾತ್ ಅಂತ ಹೀಗೆ ಉಪಸಂಹಾರವನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಏವಂ ಪ್ರತಿಪಾದಿತಂ ಅರ್ಥಂ ಸಂಕ್ಷೇಪೇಣ ಆಹ. ಮುಂದಿನ ಶ್ಲೋಕದಲ್ಲಿ ಹಿಂದೆ ಈ ಇಡೀ ಅಧ್ಯಾಯದಲ್ಲಿ ಏನು ಪ್ರತಿಪಾದನೆ ಮಾಡಿದ್ರು ಶ್ರೀಮದಾಚಾರ್ಯರು, ಆ ಪ್ರತಿಪಾದನೆ ಮಾಡಿದಂತಹ ಅರ್ಥವನ್ನ ಸಂಕ್ಷೇಪವಾಗಿ ಮತ್ತೊಂದು ಬಾರಿ ಹೇಳ್ತಾ ಇದ್ದಾರೆ. ಪ್ರತಿಪಾದಿತಂ ಅರ್ಥಂ ಸಂಕ್ಷೇಪೇಣ ಆಹ. ಈ ಅಧ್ಯಾಯದಲ್ಲಿ ಏನ್ ಹೇಳಿದೆ ನಾನು ಅಂತ ಆ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. 179ನೇ ಶ್ಲೋಕ. ಪೂರ್ಣ ಪ್ರಜ್ಞಕೃತೇಯಂ ಸಂಕ್ಷೇಪಾದುದ್ಧೃತಿ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ ವಿಷ್ಣೋಃ ಪೂರ್ಣತ್ವ ನಿರ್ಣಯಾಯೈವ ಪೂರ್ಣ ಪ್ರಜ್ಞಕೃತೇಯಂ ಸಂಕ್ಷೇಪಾದುದ್ಧೃತಿ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ ವಿಷ್ಣೋಃ ಪೂರ್ಣತ್ವ ನಿರ್ಣಯಾಯೈವ ಎಂಬುದಾಗಿ 179ನೆಯ ಶ್ಲೋಕ. ಪದವಿಭಾಗ. ಪೂರ್ಣ ಪ್ರಜ್ಞಕೃತ ಇಯಂ ಸಂಕ್ಷೇಪಾತ್ ಉದ್ಧೃತಿ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ ವಿಷ್ಣೋಃ ಪೂರ್ಣತ್ವ ನಿರ್ಣಯಾಯ ಏವ ಎಂಬುದಾಗಿ ಪದವಿಭಾಗ ಹೇಳ್ತಾ ಇದ್ದಾರೆ. ವಿಷ್ಣೋಃ ಪೂರ್ಣತ್ವ ನಿರ್ಣಯಾಯೈವ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಏನ್ ಹೇಳಿದೆ ಅಂತ ಹೇಳಿ. ವಿಷ್ಣೋಃ ಪೂರ್ಣತ್ವ ನಿರ್ಣಯಾಯೈವ, ಭಗವಂತನಿಗೆ ಗುಣಪೂರ್ಣತ್ವವನ್ನ ನಿರ್ಣಯ ಮಾಡುವ ಸಲುವಾಗೇನೆ, ಭಗವಂತನಿಗೆ ಗುಣಪೂರ್ಣತ್ವವನ್ನ ನಿರ್ಣಯ ಮಾಡುವ ಸಲುವಾಗೇನೆ ಶ್ರೀಮದ್ಭಾರತಗಾನಾಂ ಸುವಾಕ್ಯಾನಾಂ ಸಂಕ್ಷೇಪಾತ್ ಉದ್ಧೃತಿ ಪೂರ್ಣಪ್ರಜ್ಞಕೃತ. ಇಯಂ ಉದ್ಧೃತಿ ಪೂರ್ಣಪ್ರಜ್ಞಕೃತ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ವಿಷ್ಣುವಿಗೆ ಪೂರ್ಣತ್ವ ನಿರ್ಣಯ ಮಾಡುವ ಸಲುವಾಗಿನೇ, ಅಂದ್ರೆ
ಈ ಅಧ್ಯಾಯಗಳಲ್ಲಿ ಮಹಾಭಾರತದ ವಾಕ್ಯಗಳನ್ನ ಉದಾಹರಣೆ ಮಾಡಿದರು ಶ್ರೀಮದಾಚಾರ್ಯರು. ಅವ್ರು ಹೇಳ್ತಾ ಇದ್ದಾರೆ, ಈ ಮಹಾಭಾರತದ ವಾಕ್ಯಗಳನ್ನ ಉದಾಹರಣೆ ಮಾಡಿದ್ದೇನೆ ನಾನು. ಈ ಮಾಡಿದ್ ಯಾಕೆ ಅಂತಂದ್ರೆ ಪೂರ್ಣತ್ವ ನಿರ್ಣಯ ಇವ, ಭಗವಂತನ ಗುಣಪೂರ್ಣತ್ವವನ್ನು ನಿರ್ಣಯ ಮಾಡುವ ಸಲುವಾಗಿಯೇ ಶ್ರೀಮದ್ ಭಾರತ ಗಾನಾಂ, ಶ್ರೀಮದ್ ಮಹಾಭಾರತ, ಆ ಮಹಾಭಾರತದಲ್ಲಿ ಇರ್ತಕ್ಕಂತಹ ಸುವಾಕ್ಯಾನಾಂ, ಶ್ರೇಷ್ಠ ವಾಕ್ಯಗಳು. ಅಂದ್ರೆ ಅದರಲ್ಲಿರುವಂತಹ ಶ್ರೇಷ್ಠ ವಾಕ್ಯ ಅಂದ್ರೇನು? ಬಹಳ ಇವೆ, ಅದರಲ್ಲಿ ಯಾವುದೋ ಒಂದು ಶ್ರೇಷ್ಠ ಅಂತ ಹಾಗಲ್ಲ, ಎಲ್ಲವೂ ಶ್ರೇಷ್ಠ. ಅದೆಲ್ಲವೂ ಶ್ರೇಷ್ಠವಾದಂತಹ ವಾಕ್ಯಗಳಲ್ಲಿ ಕೆಲವು ವಾಕ್ಯಗಳನ್ನ ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಸುವಾಕ್ಯಗಳ ಸಂಕ್ಷೇಪಾತ್ ಇಯಂ ಉದ್ಧತಿ, ಸಂಕ್ಷೇಪವಾದಂತಹ ಒಂದು ಇಲ್ಲಿ ಈ ಅಧ್ಯಾಯದಲ್ಲಿ ಅವುಗಳನ್ನ ಉದಾಹರಣೆ ಮಾಡುವುದು, ಉದ್ಧಾರ, ಅವುಗಳನ್ನ ಉದಾಹರಣೆ ಮಾಡಿ ನಿರ್ಣಯವನ್ನ ಮಾಡುವುದು, ಈ ಒಂದು ಕೆಲಸವನ್ನ ಪೂರ್ಣಪ್ರಜ್ಞ ಕೃತ, ಇದು ಪೂರ್ಣಪ್ರಜ್ಞ ಆದಂತಹ ನನ್ನಿಂದ ಮಾಡಲ್ಪಟ್ಟಿದೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನಾನು ಅಂದ್ರೆ ತಾತ್ಪರ್ಯವಾಗಿ ಹೇಳೋದು ಅಂದ್ರೆ ಭಗವಂತನಿಗೆ ಪೂರ್ಣವಾದಂತಹ ಒಂದು ಜ್ಞಾನ, ಪೂರ್ಣವಾದಂತಹ ಶಕ್ತಿ, ಎಲ್ಲವೂ ಪೂರ್ಣ ಗುಣ, ಇವುಗಳನ್ನ ನಿರ್ಣಯ ಮಾಡುವ ಸಲುವಾಗಿಯೇ ನಾನು ಮಹಾಭಾರತದಲ್ಲಿ ಇರ್ತಕ್ಕಂತಹ ಕೆಲವು ಶ್ಲೋಕಗಳ ಉದಾಹರಣೆಯನ್ನ ಇಲ್ಲಿ ಮಾಡಿದ್ದೇನೆ ಅಂತ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ಹೇಳ್ತಾ ಇದ್ದದ್ದು. ಪೂರ್ಣಪ್ರಜ್ಞ ಕೃತ ಇಯಂ ಉದ್ಧತಿ, ಸಂಕ್ಷೇಪಾದುದ್ಧತಿ, ಪೂರ್ಣಪ್ರಜ್ಞರಿಂದ ಶ್ರೀಮದಾಚಾರ್ಯರಿಂದ ಇದು ಮಾಡಲ್ಪಟ್ಟಿದೆ. ಏನು ಮಾಡಲ್ಪಟ್ಟಿದೆ? ಸಂಕ್ಷೇಪಾತ್ ಇಯಂ ಉದ್ಧತಿ, ಸಂಕ್ಷೇಪವಾಗಿ ಈ ವಾಕ್ಯಗಳ, ಮಹಾಭಾರತದ ವಾಕ್ಯಗಳ ಉದ್ಧಾರವು ಮಾಡಲ್ಪಟ್ಟಿದೆ. ಅಂದ್ರೆ ಅವುಗಳನ್ನ ಇಲ್ಲಿ ಕೊಟ್ಟು ನಿರ್ಣಯ ಮಾಡಲ್ಪಟ್ಟಿದೆ ಅಂತ ಅರ್ಥ. ಈ ರೀತಿಯಾಗಿ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ಇಡೀ ಒಂದು ಹಿಂದೆ ಹೇಳಿದಂತಹ ಸಾರವನ್ನ, ಸಂಕ್ಷೇಪವಾಗಿ ಆ ಅರ್ಥವನ್ನ ಇಲ್ಲಿ ತಿಳಿಸಿಕೊಟ್ಟದ್ದು. ಇಡೀ ಅಧ್ಯಾಯದಲ್ಲಿ ಮುಖ್ಯವಾಗಿ ಹೇಳಿದ್ದು ವಿಷ್ಣು ಸರ್ವೋತ್ತಮತ್ವವನ್ನೇ, ಗುಣಪೂರ್ಣತ್ವವನ್ನೇ ಈ ಅಧ್ಯಾಯದಲ್ಲಿ ಹೇಳಿದ್ದು ಎಂಬುದನ್ನ ಶ್ರೀಮದಾಚಾರ್ಯರು ತಮ್ಮ ಮಾತಿನಿಂದ ಅದನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿಕೊಟ್ಟು ಕೊನೆ ಶ್ಲೋಕ, ಈ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಭಗವಂತ ನನ್ನ ಮೇಲೆ ಪ್ರೀತನಾಗಲಿ. ಅಂದ್ರೆ ಮೊದಲಿಗೆ ಯಾರಿಗೆ ನಮಸ್ಕಾರವನ್ನು ಮಾಡಿದ್ದಾರೋ ಶ್ರೀಮದಾಚಾರ್ಯರು ಅಧ್ಯಾಯದ ಪ್ರಾರಂಭದಲ್ಲಿ, ಅವರಿಗೇನೆ ಮತ್ತೆ ಅಂತಹ ಭಗವಂತ ನನ್ನ ಮೇಲೆ ಪ್ರೀತನಾಗಲಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಕೇಳಿಕೊಂಡು ಇಲ್ಲಿ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಯಂ ನತ್ವಾ ಅಯಂ ನಿರ್ಣಯ ಕೃತಃ ತಸ್ಯೈವ ಪ್ರೀತಿಂ ಆಶಾಸ್ತೆ. ಏನ್ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಅಂದ್ರೆ, ಯಾರನ್ನ ನಮಸ್ಕಾರ ಮಾಡಿ ನಿರ್ಣಯವನ್ನ ಮಾಡಿದ್ರು, ವಿಷ್ಣು ಸರ್ವೋತ್ತಮತ್ವ ನಿರ್ಣಯವನ್ನ ಮಾಡಿದ್ರು, ತಾರತಮ್ಯವನ್ನ ನಿರ್ಣಯ ಮಾಡಿದ್ರು, ಅಂತಹ ಭಗವಂತನಿಗೇನೆ, ಅಂತಹ ಭಗವಂತನ ಪ್ರೀತಿಯನ್ನೇ ಈ ಶ್ಲೋಕದಿಂದ ಅವರು ಆಶಿಸ್ತಾ ಇರೋದು, ಅಂದ್ರೆ ಪ್ರೀತಿಯನ್ನ ಅಪೇಕ್ಷೆ ಪಡ್ತಾ ಇದ್ದದ್ದು. ಅಂದ್ರೆ ಭಗವಂತ ಪ್ರೀತನಾಗಲಿ ಅಂತ ಹೇಳ್ತಾ ಇದ್ದದ್ದು, ಆ ರೀತಿ ಕೇಳ್ತಾ ಇದ್ದದ್ದು. 180ನೇ ಶ್ಲೋಕ, 2ನೇ ಅಧ್ಯಾಯದ ಕೊನೆಯ ಶ್ಲೋಕ. ಸಪ್ರೀಯತಾಂ ಪರತಮ ಪರಮಾದನಂತಹ ಸಂತಾರಕ ಸತತ ಸಂಸ್ಕೃತಿ ದುಸ್ತರಾರ್ಣಾತ್ ಯತ್ಪಾದ ಪದ್ಮಮಕರಂದ ಜುಷೋಹಿ ಪಾರ್ಥಾಃ ಸ್ವಾರಾಜ್ಯಮಾಪುರ್ಭಯತ್ರ ಸದಾ ವಿನೋದಾತ್ ಸಪ್ರೀಯತಾಂ ಪರತಮ ಪರಮಾದನಂತಹ ಸಂತಾರಕ ಸತತ ಸಂಸ್ಕೃತಿ ದುಸ್ತರಾರ್ಣಾತ್ ಯತ್ಪಾದ ಪದ್ಮಮಕರಂದ ಜುಷೋಹಿ ಪಾರ್ಥ ಸ್ವಾರಾಜ್ಯಮಾಪುರ್ಭಯತ್ರ ಸದಾ ವಿನೋದಾತ್ ಎಂಬುದಾಗಿ 180ನೇ ಶ್ಲೋಕ. ಪದ ವಿಭಾಗ. ಸಹ ಪ್ರೀಯತಾಂ ಪರತಮಃ ಪರಮಾತ್ ಅನಂತಃ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರ್ಣಾತ್, ಒಂದೇ ಶಬ್ದ ಅದು. ಯತ್ಪಾದ ಪದ್ಮ ಮಕರಂದ ಜುಷಃ, ಇದು ಒಂದೇ ಶಬ್ದ. ಹಿ
ಪಾರ್ಥಾಹ ಸ್ವರಾಜ್ಯಂ ಬಿಡಿಸ್ಕೊಳ್ಬೇಕಲ್ಲೇ, ಸ್ವರಾಜ್ಯಂ ಆಪುಹು ಅಲ್ಲಿ ಬಿಡಿಸ್ಬೇಕು. ಉಭಯತ್ರ ಸದಾ ವಿನೋದಾತ್ ಎಂಬುದಾಗಿ ಪದವಿಭಾಗ. ಯಸ್ಯ ಸರ್ವೋತ್ತಮತ್ವಂ ಪ್ರತಿಪಾದಿತಂ ಸಹ, ಹಿಂದೆ ಯಾರಿಗೆ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದರೋ ಸಹ ಅಂತಿದೆ ಮೊದಲಿಗೆ. ಸಹ ಪ್ರಿಯತಾಂ ಪರತಮ ಪರಮಾದಂತಹ ಅಂತಿದೆ. ಸಹ ಅಂದ್ರೆ ಯಾರು? ಹಿಂದೆ ಯಾರು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ರು ಅವರು ಅಂತ ಅರ್ಥ, ಭಗವಂತ ಅಂತ ಅರ್ಥ. ಆ ದೇವರು ಸಹ ಎಂಥ ದೇವರು ಅಂದ್ರೆ ಪರಮಾತ್ ಪರತಮಃ, ಪರಮ ಅಂದ್ರೆ ಶ್ರೇಷ್ಠರಾದವರು, ಬ್ರಹ್ಮದೇವರು, ಲಕ್ಷ್ಮೀದೇವಿ ಮೊದಲಾದಂಥವ್ರು. ಈ ಶ್ರೇಷ್ಠರಾದಂತಹ ಲಕ್ಷ್ಮೀ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ಜಗತ್ತಿಗಿಂತಲೂ ಕೂಡ ಪರತಮಃ, ಪರಮಾತ್ ಪರತಮಃ, ಆ ಪರಮರಾದಂತಹ ರಮಾ ಬ್ರಹ್ಮಾದಿಗಳಿಗಿಂತಲೂ ಪರತಮನಾದ ಇನ್ನೂ ಶ್ರೇಷ್ಠನಾದಂತಹ ಸಹ ಆ ದೇವರು ಭಗವಂತ ಪ್ರೀಯತಾಂ ಪ್ರೀತನಾಗಲಿ, ನನ್ನ ಮೇಲೆ ಪ್ರೀತನಾಗಲಿ ಈ ನಿರ್ಣಯವನ್ನ ಮಾಡಿದ್ದರಿಂದ. ಮತ್ತೆ ಹೇಗಿದ್ದಾನೆ ಭಗವಂತ ಅಂದ್ರೆ ಅನಂತಹ, ಆ ಭಗವಂತ ಅನಂತನಾಗಿದ್ದಾನೆ. ಭಗವಂತನಿಗೆ ಆದಿ ಇಲ್ಲ, ಅಂತ ಇಲ್ಲ, ಅನಂತನಾಗಿದ್ದಾನೆ, ನಾಶ ಅಂತ ಇಲ್ಲ ಭಗವಂತನಿಗೆ. ಮತ್ತೆ ಹೇಗಿದ್ದಾನೆ ಅಂದ್ರೆ ದೇವರು, ಎಂಥ ದೇವರ ನನ್ನ ಮೇಲೆ ಪ್ರೀತನಾಗ್ಲಿ ಅಂತಂದ್ರೆ ಅದಕ್ಕೆ ಪ್ರಶ್ನೆ ಮಾಡಿಕೊಳ್ತಾರೆ. ಇಂತಹ ಭಗವಂತ ಯಾಕೆ ಪ್ರೀತನಾಗಬೇಕು ನಮ್ಮ ಮೇಲೆ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರ್ಣಾತ್. ಯಾಕೆ ದೇವರ ನನ್ನ ಮೇಲೆ ಪ್ರೀತನಾಗ್ಲಿ ಅಂತ ಕೇಳಿಕೊಳ್ತಾ ಇದ್ದದ್ದು ಅಂದ್ರೆ, ಆ ದೇವರ ಎಂತಮ ಅಂದ್ರೆ ಸಂತಾರಕಃ, ತರುಣವನ್ನ ಮಾಡಿಸ್ತಾನೆ ಅಂದ್ರೆ ದಾಟಿಸ್ತಾನೆ, ಅದಕ್ಕೆ ನನ್ನ ಮೇಲೆ ಪ್ರೀತನಾಗ್ಲಿ ಅಂತ ಕೇಳಿಕೊಳ್ತಾ ಇದ್ದದ್ದು. ಏನ್ ದಾಟಿಸ್ತಾನೆ ಅಂದ್ರೆ ಸತತ ಸಂಸ್ಕೃತಿ ದುಸ್ತರಾರ್ಣ. ಸತತ ಅಂದ್ರೆ ಅನಾದಿಯಾದಂತಹ, ಸಂಸ್ಕೃತಿ ಸಂಸಾರ, ಇಂತಹ ಸಂಸಾರ ಹೇಗಿದೆ ಅಂದ್ರೆ ಇದು ದುಸ್ತರಾರ್ಣ, ದಾಟಲಿಕ್ಕೆ ಆಗದೇ ಇರುವಂತಹ ಒಂದು ಸಮುದ್ರ ಇದು, ಸಂಸಾರ ಎಂಬುವಂತಹ ಸಮುದ್ರ. ಇಂತಹ ಸಮುದ್ರದಿಂದ ಸಂತಾರಕಃ, ಆ ಭಗವಂತ ನಮ್ಮನ್ನ ದಾಟಿಸ್ತಾನೆ. ದಾಟಿಸ್ಬೇಕು ಅಂದ್ರೆ ಸುಮ್ಮನೆ ದಾಟಿಸೋದಿಲ್ಲ ಭಗವಂತ, ಯಾರನ್ನು ಬೇಕಾದ್ರೂ ದಾಟಿಸೋದಿಲ್ಲ. ಆ ಭಗವಂತ ಯಾರ ಮೇಲೆ ಪ್ರೀತನಾಗ್ತಾನೋ ಅವರನ್ನ ಈ ಸಂಸಾರದಿಂದ, ಅನಾದಿಯಾದಂತಹ ದುಃಖಮಯವಾದಂತಹ ಈ ಸಂಸಾರದಿಂದ ದಾಟಿಸ್ತಾನೆ. ಅದಕ್ಕಾಗಿ ಈ ದಾಟಿಸೋದಕ್ಕಾಗಿ, ಸಂಸಾರವನ್ನ, ಅನಾದಿಯಾದಂತಹ ಸಂಸಾರವನ್ನ ದಾಟಿಸೋದಕ್ಕಾಗಿ ಆ ಭಗವಂತ ನಮ್ಮ ಮೇಲೆ ಪ್ರೀತನಾಗಲಿ, ಅದಕ್ಕಾಗಿ ದೇವರನ್ನ ಪ್ರೀತನಾಗಲಿ ಅಂತ ಕೇಳಿಕೊಳ್ತಾ ಇದ್ದದ್ದು. ಮತ್ತೆ ಹೇಗಿದ್ದಾನೆ ದೇವರು ಅಂತಂದ್ರೆ ಎಂಥ ದೇವರು ಅಂದ್ರೆ ಯತ್ಪಾದ ಪದ್ಮ ಮಕರಂದ ಜುಷಃ, ಯಾರ ಪಾದ ಪದ್ಮ, ಪಾದಗಳೆಂಬಂತಹ ಕಮಲ, ಅಂತಹ ಕಮಲದಲ್ಲಿರ್ತಕ್ಕಂತಹ ಮಕರಂದ, ಆ ಮಕರಂದವನ್ನ ಕುಡಿಯುವಂತಹ ಯಾರು ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮನ ಪಾದ ಪದ್ಮಗಳ ಮಕರಂದವನ್ನ ಆಸ್ವಾದನೆ ಮಾಡುವಂಥವರು ಪಾರ್ಥಾಹ, ಪಾಂಡವರು. ಇವರು ಸ್ವರಾಜ್ಯಂ ಆಪುಹು, ಉಭಯತ್ರ ಸ್ವರಾಜ್ಯಂ ಆಪುಹು, ಎರಡೂ ಕಡೆಗೆ ಅಂದ್ರೆ ಈ ಭೂಮಿಯಲ್ಲಿದ್ದಾಗಲೂ ತಮ್ಮ ರಾಜ್ಯವನ್ನು ಪಡೆದುಕೊಂಡು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದಾಗಿ, ಮತ್ತು ಮೋಕ್ಷದಲ್ಲಿಯೂ ಕೂಡ ಅವರು ತಮ್ಮ ರಾಜ್ಯ ಅಂದ್ರೆ ತಮ್ಮ ಸ್ವರೂಪ ಆನಂದ ಆವಿರ್ಭಾವ, ಅದನ್ನು ಕೂಡ ಭಗವಂತನ ಅನುಗ್ರಹದಿಂದಲೇ ಪಡೆದುಕೊಳ್ತಾರೆ. ಹೀಗಾಗಿ ಅದು ಹೇಗೆ ಪಡೆದುಕೊಳ್ತಾರೆ ಅಂದ್ರೆ ಸದಾ ವಿನೋದ, ಯಾವಾಗಲೂ ಸಂತೋಷದಿಂದ ಈ ಭೂಮಿಯಲ್ಲಾಗಲಿ ಪರಲೋಕದಲ್ಲಾಗಲಿ ಆ ಒಂದು ಸ್ವರಾಜ್ಯವನ್ನ ಎರಡೂ ಕಡೆಗೂ ಕೂಡ ಸಂತೋಷದಿಂದ ಪಡೆದುಕೊಂಡ್ರು. ಯಾರಿಂದ ಪಡೆದುಕೊಂಡ್ರು? ಆ ಭಗವಂತನಿಂದ ಪಡೆದುಕೊಂಡ್ರು. ಹೀಗಾಗಿ ಅಂತಹ ಭಗವಂತ ನನ್ನ ಮೇಲೆ ಪ್ರೀತನಾಗಲಿ ಅಂತ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಸದಾ ವಿನೋದಾತ್ ಎಂಬುದಕ್ಕೆ ಸ್ವಾರಸ್ಯವನ್ನ ಹೇಳ್ತಾರೆ. ಪಾಂಡವರು ಯಾವಾಗಲೂ ವಿನೋದದಿಂದ ಇದ್ರು ಅಂತ ಹೇಳಿ. ಈ ಯಾವಾಗಲೂ ವಿನೋದದಿಂದ ಸಂತೋಷದಿಂದ ಹೇಗಿರ್ತಾರೆ? ವನವಾಸದಲ್ಲಿ ಇದ್ರು. ವನವಾಸ ಅಂದ್ರೆ ಕಷ್ಟವಾದಂತಹದ್ದು. ಹೀಗಾಗಿ
ಯಾವಾಗಲೂ ವಿನೋದದಿಂದ ಇದ್ರು ಅಂತ ಹೇಗೆ ಹೇಳೋದು ಅಂತಂದ್ರೆ, ಅವರಿಗೂ ಅಲ್ಲಿಯೂ ಕಷ್ಟವನ್ನ ಪಟ್ಟಿಲ್ಲ ಪಾಂಡವರು. ಯಾಕೆ ಅಂದ್ರೆ ವನವಾಸಾದಿಕಂ ತೀರ್ಥಾಟನ ದೈತ್ಯ ಹನನಾದಿನ ಸುಖಕರಮೇವ. ಆ ಪಾಂಡವರಿಗೆ ವನವಾಸ ಇದು ಕಷ್ಟವಾಗ್ಲಿಲ್ಲ. ಯಾಕೆ ಅಂದ್ರೆ ಅದು ತೀರ್ಥಗಳಿಗೆ ತೀರ್ಥಯಾತ್ರೆಯನ್ನು ಮಾಡಿದಂತೆ ಅಂತ ತಿಳಿದುಕೊಂಡ್ರು ಅವರು. ಮತ್ತು ಅನೇಕ ದೈತ್ಯರನ್ನು ಸಂಹಾರ ಮಾಡಿದ್ದು. ಇದೆಲ್ಲವೂ ಕೂಡ ಆ ಒಂದು ದೇವರ ಆಜ್ಞೆ, ದೇವರ ಒಂದು ಕಾರ್ಯವನ್ನ ಮಾಡಿದ್ದೇವೆ ಅಂತ ಅದರಿಂದ ಸಂತೋಷವನ್ನೇ ಪಟ್ಟರೆ ಹೊರತು ಆ ವನವಾಸದಲ್ಲಿಯೂ ಕೂಡ ಅವರು ದುಃಖವನ್ನ ಪಟ್ಟಿದ್ದಿಲ್ಲ. ಅದಕ್ಕಾಗಿಯೇ ಶ್ರೀಮದಾಚಾರ್ಯ ಹೇಳಿದ್ರು ಸದಾ ವಿನೋದ, ಯಾವಾಗ ಸಂತೋಷದಿಂದ ಎರಡೂ ಕಡೆಗೂ ಕೂಡ ಸ್ವರಾಜ್ಯವನ್ನ, ತಮ್ಮ ರಾಜ್ಯವನ್ನ ಪಡೆದುಕೊಂಡ್ರು. ಯಾರಿಂದ ಪಡೆದುಕೊಂಡ್ರು? ಅಂತಹ ಭಗವಂತ ನನ್ನ ಮೇಲೆ ಪ್ರೀತನಾಗಲಿ ಅಂತ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಈ ಅಧ್ಯಾಯವನ್ನ ಸಂಹಾರವನ್ನ ಮಾಡ್ತಾ ಇದ್ದಾರೆ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ದ್ವಿತೀಯೋಧ್ಯಾಯ. ಈ ರೀತಿಯಾಗಿ ಶ್ರೀಮದಾಚಾರ್ಯರು ಈ ಅಧ್ಯಾಯದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಮತ್ತು ದೇವತಾ ತಾರತಮ್ಯವನ್ನ ಮುಗಿಸಿ ನಿರ್ಣಯವನ್ನ ಮಾಡಿ ಆ ಭಗವಂತನಿಗೆ ನಮಸ್ಕಾರವನ್ನು ಮೊದಲಿಗೆ ಮಾಡಿದ್ದಾರೆ. ಅಂತಹ ನಮಸ್ಕಾರವನ್ನು ಮಾಡಿದಂತಹ ಆ ಭಗವಂತನೇ ನನ್ನ ಮೇಲೆ ಪ್ರೀತನಾಗಲಿ, ಮಾಡಿಸಿಕೊಂಡಂತ ಭಗವಂತ ನನ್ನ ಮೇಲೆ ಪ್ರೀತನಾಗಲಿ ಅಂತ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಟಿಪ್ಪಣಿಕಾರರು ಜನಾರ್ದನ ಭಟ್ಟರು ಕೂಡ ತಾವು ಕೂಡ ಮಂಗಳಾಚರಣೆಯನ್ನ ಹಾಡಿದ್ದಾರೆ. ಈ ಒಂದು 2ನೇ ಅಧ್ಯಾಯ ಇದನ್ನ ಸಮಾಪ್ತಿಯನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ 2ನೇ ಅಧ್ಯಾಯವನ್ನ ಉಪಸಂಹಾರವನ್ನ ಮಾಡಿ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಅನೇಕ ವಿಚಾರಗಳನ್ನ ತಿಳಿಸ್ತಾ, ಮುಖ್ಯವಾಗಿ ಪ್ರಧಾನವಾಗಿ 3ನೇ ಅಧ್ಯಾಯದಲ್ಲಿ ಯಾವ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸೃಷ್ಟಿ ಮತ್ತು ಅನೇಕ ರೀತಿಯಾದಂತಹ ಒಂದು ಸೃಷ್ಟಿಯ ಬಗ್ಗೆ ವಿಚಾರ ಮತ್ತು ರಾಮದೇವರ ಅವತಾರದ ಒಂದು ಚರಿತ್ರೆಯನ್ನು ಕೂಡ ಮುಂದಿನ ಅಧ್ಯಾಯದಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಅದರ ಮುಂದಿನ ಅಧ್ಯಾಯದಿಂದ ರಾಮಚಂದ್ರ ದೇವರ ಅನೇಕ ಚರಿತ್ರೆಗಳನ್ನ ತಿಳಿಸಿಕೊಡ್ತಾರೆ. ಮುಖ್ಯವಾಗಿ ಈ ಮುಂದಿನ ಅಧ್ಯಾಯದಲ್ಲಿ ಏನೇನು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಎಂಬುದನ್ನ ವಿಶೇಷವಾಗಿ ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.